ಹಾಯ್ ಹೆಲೋ ಗೈಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನನಗೆ ಏನಪ್ಪ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಅಂತ ಅಂದರೆ HSN ಕೋಡ್ನ ಯಾವ ರೀತಿ ಸರ್ಚ್ ಮಾಡೋದು. GSTR 1 HSN ಕೋಡು 2025 ಏಪ್ರಿಲಿಂದ ಕಂಪಲ್ಸರಿಯಾಗಿ ನೀವು ಮ್ಯಾಂಡೇಟರಿಗೆ ಅಪ್ಡೇಟ್ ಮಾಡಲೇಬೇಕು. ಅದಕ್ಕೋಸ್ಕರ HSN ಕೋಡ್ನ ಯಾವ ರೀತಿ ಸರ್ಚ್ ಮಾಡೋದು, ಕೆಲವೊಂದು ಪ್ರಾಡಕ್ಟ್ಗಳಿಗಾಗಿ, ಗೂಡ್ಸ್ಗಾಗಿರಲಿ ಅಥವಾ ಸರ್ವೀಸಸ್ಗಾಗಿರಲಿ, ಪರ್ಟಿಕ್ಯುಲರ್ಗೆ ಯಾವ ಪ್ರಾಡಕ್ಟು HSN ಕೋಡ್ ನಂಬರ್ ಬರುತ್ತೆ ಅಂತ ವೆಬ್ಸೈಟಲ್ಲಿ ಯಾವ ರೀತಿ ಸೆಲೆಕ್ಟ್ ಮಾಡಬೇಕಂತಂದರೆ ನೀವು ಲಾಗಿನ್ ಆಗಬೇಕಾಗುತ್ತೆ. GST ವೆಬ್ಸೈಟ್ಗೆ ಏನು ಲಾಗಿನ್ ಆಗ್ತೀರಾ ಲಾಗಿನ್ ಆಗಿ. ಸೊ ಅಲ್ಲಿ ನೀವು ಸರ್ವಿಸಸ್ ಬರಬೇಕಾಗುತ್ತೆ. ಸರ್ವಿಸಸಲ್ಲಿ ಯೂಸರ್ ಸರ್ವಿಸ್ ಬಂದು ಅಲ್ಲಿ ಸರ್ಚ್ HSN ಕೋಡ್ ಅಂತ ಬರುತ್ತೆ. HSN ಕೋಡ್ ಮೇಲೆ ನೀವು ಟೈಪ್ ಮಾಡ್ತಿದ್ದಂಗೆ ಈ ರೀತಿ ಬರುತ್ತೆ ಗೈಸ್. ನಾನೀಗ ಒಂದು ಯಾವ ರೀತಿ ಸರ್ಚ್ ಮಾಡೋದು ಅಂತಲೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೋಡಿ, ಇಲ್ಲಿ ಫಸ್ಟ್ ನೀವು HSN ಕೋಡ್ ಮುಖಾಂತರ ಡೈರೆಕ್ಟ್ ನಿಮ್ಮ ಹತ್ರ ಯಾವುದಾದ್ರೂ HSN ಕೋಡ್ ನಂಬರ್ ಇದೆ, ಬಟ್ ಯಾವ ಪ್ರಾಡಕ್ಟ್ ಡಿಸ್ಕ್ರಿಪ್ಷನು ಏನು ಅದು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ತಿಳ್ಕೊಬೇಕು ಅಂತ ಅಂದರೆ ನೀವು ಫಸ್ಟು ಇಲ್ಲಿ HSN ಕೋಡ್ ನಂಬರ್ ಹಾಕಿ ನೀವು ಸರ್ಚ್ ಮಾಡ್ಬೋದು, ಅಥವಾ ಆ ಒಂದು ಪ್ರಾಡಕ್ಟ್ ನೇಮ್, ಗೂಡ್ಸ್ ಅಥವಾ ಸರ್ವಿಸಸ್ ನೇಮ್ ಹಾಕ್ಬಿಟ್ಟು ಕೂಡ ನೀವು ಇಲ್ಲಿ ತಿಳ್ಕೊಬೋದು. ಬಟ್ ಅದಾದಮೇಲೆ ನಿಮಗೆ ಇಲ್ಲಿ ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ, ಇನ್ನೊಂದು ಆಪ್ಷನು, ಅಲ್ಲೂ ಕೂಡ ನೀವು ಡೈರೆಕ್ಟ್ ಗೂಡ್ಸೇ ಪರ್ಟಿಕ್ಯುಲರ್ಗೆ ನೇಮ್ ಹಾಕಿದ್ರೂ ಕೂಡ ನಿಮಗೆ HSN ಕೋಡ್ನ ಯಾವುದಿದೆ ಅಂತ ಅಂದ್ಬಿಟ್ಟು ಕಂಡುಹಿಡ್ಕೋಬೋದು ಸರ್ವಿಸಸ್ಸು. ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಬರ್ತಾಯಿದೆ. ಸೊ ಬಾರ್ ಆ್ಯಂಡ್ ರೆಸ್ಟೋರೆಂಟು ಬಿಸ್ನೆಸ್ಸು ಒಂದು HSN ಕೋಡ್ ಕಂಡುಹಿಡಬೇಕಂದ್ರೆ ಈ ರೀತಿ ಕರೆಕ್ಟಾಗಿ ಇಲ್ಲೇ ಟೈಪ್ ಮಾಡಿ ನೀವಿಲ್ಲಿ ಪಕ್ಕದಲ್ಲಿ ಸರ್ಚ್ ಅಂತ ಕೊಟ್ಟರೆ ನಿಮಗೆ, ಈಗ ನೋಡಿ ನಾನು ನಿಮಗೆ ಫುಡ್ ಬಿಸ್ನೆಸ್ ತೋರಿಸ್ತಾ ಇದ್ದೀನಿ. ಅಲ್ಲಿ ಅದರ್ ಕಾಂಟ್ರಾಕ್ಟ್ ಫುಡ್ ಬಿಸ್ನೆಸ್ ಅಂತ ಬಂತು. ಸೊ ಅದ್ರದ್ದು ಫುಲ್ ಡೀಟೇಲ್ಸು, ಫುಲ್ಲು HSN ಕೋಡ್ ಏನಾದರೂ ನಿಮ್ಗೆ ಬೇಕು ಅಂತಂದರೆ ಯಾವ ರೀತಿ ಒತ್ತೋದು ಅಂತಂದರೆ ಸರ್ಚ್, ಅಲ್ಲಿ ಕೆಳಗಡೆ ಕ್ಯಾಪ್ಚಾ ಬಟನ್ ಬಂದಿರುತ್ತೆ. ಕ್ಯಾಪ್ಚಾ ಬಟನ್ ನಿಮ್ಗೆ ಹಾಕಿದ ತಕ್ಷಣ ಸರ್ಚ್ ಕೊಟ್ಟರೆ ನಿಮಗೆ ಪ್ರಾಡಕ್ಟು ಡೀಟೇಲ್ಸ್ ಫುಲ್ಲು ಬರುತ್ತೆ. ಈ ರೀತಿ HSN ಕೋಡ್ನ ನೀವು ವೆಬ್ಸೈಟಲ್ಲಿ ಸರ್ಚ್ ಮಾಡೋದಾಗಿದೆ. ಇನ್ನು ಮತ್ತೊಮ್ಮೆ ಹೇಳ್ತೀನಿ ಕೇಳಿ, ಯೂಸರ್ಗೆ ಬರಬೇಕು, ಯೂಸರ್ ಸರ್ವಿಸಸ್ಗೆ ಬಂದು ಅಲ್ಲಿ HSN ಕೋಡ್ ನಂಬರ್ ಅಂತ ನೀವು ಸರ್ಚ್ ಮಾಡಿದ್ರೆ ಸೊ ನಿಮ್ಮ ಪ್ರಾಡಕ್ಟ್ಗೆ, ಗೂಡ್ಸ್ ಆರ್ ಸರ್ವಿಸಸ್ಗೆ ಇರೋ HSN ಕೋಡ್ ಸಿಗುತ್ತೆ. ಥ್ಯಾಂಕ್ ಯು.